ಮಳೆಯ ಹನಿಗಳು ಆ ಸಂಜೆ ಬೀದಿಯ ದೀಪದ ಬೆಳಕಿನಲ್ಲಿ ಬೆಳ್ಳಿಯಂತೆ ಮಿನುಗುತ್ತಿದ್ದವು. ಶಿವಕುಮಾರ ತನ್ನ ಮನೆಯ ಬಾಗಿಲಿನ ಅಂಚಿನಲ್ಲಿ ಕುಳಿತಿದ್ದ. ಮನೆಯೊಳಗಿಂದ ಬರುವ ಹೆಂಡತಿಯ ಮೃದುವಾದ ಕೆಮ್ಮು, ಮಗಳ ನಗು, ತಾಯಿಯ ದೀರ್ಘ ಉಸಿರು, ಅವುಗಳೆಲ್ಲವೂ ಅವನ ಹೃದಯವನ್ನು ಬಿಗಿದವು. ಈ ಜೀವನ ನನಗೆ ಬಾರದು. ಪ್ರತಿದಿನ ಸಾಲದಾತರ ಹಿಂಸೆ, ಪ್ರತಿಯೊಂದು ದಿನದ ಕಳಂಕ. ಇನ್ನು ಮುಂದೆ ಹೇಗೆ ತಾಳುವುದು? ಅವನು ತನ್ನೊಳಗೆ ಗುನುಗಿದ. ಅವನ ಕೈಯಲ್ಲಿ ಹಳೆಯ ಬಿಳಿ ಕಾಗದ, ಸಾಲದ ಚೀಟಿ. ಆ ಚೀಟಿಯ ಅಂಕೆಗಳು ಈಗ ಅವನ ಕಣ್ಣಿಗೆ ಕತ್ತಲೆಯಂತೆ ಕಾಣುತ್ತವೆ. ಸಾಲ ತೀರಿಸಲು ತೆಗೆದುಕೊಂಡ ಹೊತ್ತಿದ್ದಿತು. ಅವನ ಹೃದಯದಲ್ಲಿ ಒಂದು ಘನವಾದ ತೀರ್ಮಾನ ಮೂಡಿತ್ತು. ಇಲ್ಲಿ ಬದುಕಿಗೆ ಅಂತ್ಯ. ಇನ್ನು ಮುಂದೆ ಹಾದಿಯೇ ಇಲ್ಲ. ಅವನು ಎದ್ದು ಮನೆಯಿಂದ ಹೊರಗೆ ಹೋದ. ಮನೆಯ ಮೇಲ್ಚಾವಣಿ ದಾಟಿ ಕತ್ತಲೆಯ ಆಕಾಶದತ್ತ ಮುಖ ಮಾಡಿದ. ಅದೇ ಕ್ಷಣ ಆಕಾಶವು ಬೆಳ್ಳಿಯ ಮಿಂಚಿನಂತೆ ಚೂರು ಚೂರಾಗಿ ಹೋಯಿತು. ಒಂದು ಹೊಳೆಯುವ ತಟ್ಟೆಯಾಕಾರದ ಯಂತ್ರ ಶಬ್ದವಿಲ್ಲದೆ ನೆಲದ ಮೇಲೆ ಇಳಿಯಿತು. ಶಿವಕುಮಾರ ಬೆಚ್ಚಿಬಿದ್ದ. ಅವನ ಮುಂದೆ ಬಾಗಿಲು ತೆರೆದು ಒಂದು ಅಪರೂಪದ ಆಕೃತಿ ಹೊರಬಂತು. ಎತ್ತರ, ಉದ್ದವಾದ ಕಣ್ಣುಗಳು, ನೀಲಿ ಹೊಳಪು ತೋರುವ ಚರ್ಮ ಮತ್ತು ಅತಿ ನಾಜೂಕಾದ ನಗು. ಶಿವಕುಮಾರ, ಆ ಧ್ವನಿಯವನ ಮನಸ್ಸಿನೊಳಗೆ. ಶಿವಕುಮಾರ ತನ್ನ ಕಣ್ಣುಗಳನ್ನು ಒರೆಸಿಕೊಂಡ. ಅವನು ಕನಸು ನೋಡುತ್ತಿದ್ದಾನೆಯೋ ಮರಣದ ಮುಂಚಿನ ಭ್ರಮೆಯೋ ಎಂಬ ಸಂದೇಹವಿತ್ತು. ನೀನು ನನಗೆ ಸಹಾಯ ಮಾಡುತ್ತೀಯಾ? ನನ್ನ ಬದುಕಿಗೆ ಏನು ಮೌಲ್ಯ ಇದೆ ಎಂದು ಅವನು ಧ್ವನಿಯಲ್ಲಿ ಕಸಿವಿಸಿ ಕೇಳಿದ. ಅಲಿಯನ್ ಅವನ ಕಣ್ಣಿನೊಳಗೆ ನೋಡುತ್ತಾ ಹೇಳಿತು, ಪ್ರತಿ ಜೀವಕ್ಕೂ ಮೌಲ್ಯವಿದೆ. ನೀನು ಸಾಲದಲ್ಲಿ ಮುಳುಗಿದ್ದೀಯೇ, ಆದರೂ ನಿನ್ನ ಹೃದಯದಲ್ಲಿ ಪ್ರೀತಿಯ ಜ್ಯೋತಿ ಆರಲಿಲ್ಲ. ಅದೇ ಕಾರಣಕ್ಕೆ ನಿನಗೆ ಇನ್ನೊಂದು ಅವಕಾಶ ಕೊಡಲು ಬಂದಿದ್ದೇನೆ. ಅವನು ಬೆರಗಾದ. ಆದರೆ ಏಕೆ ನಾನು? ಭೂಮಿಯಲ್ಲೇ ಅನೇಕರು ನರಳುತ್ತಿದ್ದಾರೆ. ನನ್ನನ್ನೇ ಏಕೆ ಆರಿಸಿದೆ? ಅಲಿಯನ್ ಸ್ವಲ್ಪ ಮೌನದಿಂದ ಹೇಳಿತು, ನಿನ್ನ ನೋವು ಆಳವಾಗಿದೆ. ಆದರೆ ಆ ನೋವಿನ ಕೆಳಗೆ ನಿನ್ನ ಕೃತಜ್ಞತೆ, ತ್ಯಾಗ, ಪ್ರೀತಿಯ ಬೀಜ ಇವೆ. ನಮ್ಮ ಜಗತ್ತಿಗೆ ಅದೇ ಬೇಕಾಗಿದೆ. ನಿನ್ನ ಬದುಕನ್ನು ಉಳಿಸುವ ಶಕ್ತಿ ನನಗಿದೆ. ಆದರೆ ಒಂದು ಷರತ್ತು ಇದೆ. ಶಿವಕುಮಾರ ಹೃದಯ ತಡಕಾಡಿತು. ಷರತ್ತು? ಏಲಿಯನ್ ನಗುತ್ತಾ ಹೇಳಿತು, ನೀನು ಒಂದು ದಿನ ನನ್ನ ಆಸೆಯನ್ನು ನೆರವೇರಿಸಬೇಕು. ಅದು ಸುಲಭವಾಗುವುದಿಲ್ಲ. ಆದರೆ ನೀನು ಅದನ್ನು ಮಾಡಿದರೆ ನಿನ್ನ ಬದುಕು ಮಾತ್ರವಲ್ಲ, ನಿನ್ನವರ ಬದುಕು ಬೆಳಗುತ್ತದೆ. ಶಿವಕುಮಾರ ತನ್ನ ದಿನಗಳನ್ನು ಅಲಿಯನ್ನ ನೆರವಿನಿಂದ ಸಾಗಿಸುತ್ತಿದ್ದ. ಅವನು ಪರಿಚಯಿಸದ ಕಲ್ಲುಗಳು, ಸಣ್ಣ ತಂತ್ರಜ್ಞಾನಗಳು, ಅವುಗಳಿಂದ ಬಂದ ಆದಾಯ ಅವನ ಸಾಲ ತೀರಿಸುತ್ತಿದ್ದವು. ಸಾಲದಾತರ ಕಟುವಾದ ಮುಖದಲ್ಲಿ ಬದಲಾವಣೆ, ಹೆಂಡತಿಯ ಕಣ್ಣಲ್ಲಿ ಸಂತೋಷ, ಮಗಳ ನಗುವಿನ ಮರುಜೀವ, ಇವೆಲ್ಲವೂ ಅವನಿಗೆ ಹೊಸ ಬೆಳಕು. ಗೊಂದಲದ ನಡುವೆ ಶಿವಕುಮಾರ ಏಲಿಯನ್ ಬೇಡಿಕೆ ಈಡೇರಿಸುತ್ತಾನೆಯೇ ಅಥವಾ ಏಲಿಯನ್ಗೆ ಕೊಟ್ಟ ಮಾತು ತಪ್ಪುತ್ತಾನೋ? ಈ ಕಾಲ್ಪನಿಕ ಕಥೆಯ ಕುತೂಹಲಕಾರಿ ಕಥೆಯ ಮುಂದಿನ ಸಂಚಿಕೆಗಳು ಅತಿ ಶೀಘ್ರದಲ್ಲಿ ನಿಮ್ಮ ಮುಂದೆ ಬರಲಿದೆ. ಹಾಗಾಗಿ ಈ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿ, ಕಾಮೆಂಟ್, ಶೇರ್ ಮಾಡಿ. ಧನ್ಯವಾದಗಳು.